ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಧನ್ಯಸ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸುಮಾರು ನನಗೆ 5-6 ದಿನದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಮತ್ತು ಥ್ರೋಟ್ ಇನ್ಫೆಕ್ಷನ್ ಕೂಡ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಕಿಚ್ ಅನ್ನಿಸ್ಬೋದು ನಿಮಗೆ ವಾಯ್ಸು ಅಂತ ಹೇಳಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ನಾನು. ಇವಾಗ ಸ್ವಲ್ಪ ಹೆಲ್ತ್ ಸ್ವಲ್ಪ ಸುಧಾರಿಸಿದೆ. ಹಾಗಾಗಿ ಇವತ್ತು ವಿಡಿಯೋನ ಶೂಟ್ ಮಾಡೋಣ ಅಂತ ಕೂತಿದ್ದೀನಿ. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಯಾವೆಲ್ಲ ಕಾರಣಗಳಿಂದ ಪಿಂಪಲ್ಸ್ ಬರ್ತವೆ, ಏನೇನೆಲ್ಲ ನಾವು ಆಹಾರ ಪದ್ಧತಿ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಮಾಡಿಫಿಕೇಷನ್ ಮಾಡ್ಕೊಳ್ಳೋದ್ರ ಮುಖಾಂತರನೂ ಕೂಡ ಪಿಂಪಲ್ನ ರಿಡ್ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಹೇಗೆ ನಾವು ಕಂಪ್ಲೀಟಾಗಿ ಪಿಂಪಲ್ ಸಮಸ್ಯೆನ ಬಗೆಹರಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಯಾರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಆಗಿದ್ರೆ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಪಿಂಪಲ್ ಸಮಸ್ಯೆನ ಹೇಗೆ ಬಗೆಹರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ಮುಖದಲ್ಲಿ ಯಾವ ಭಾಗದಲ್ಲಿ ಪಿಂಪಲ್ಸ್ ಕಾಣಿಸ್ಕೊಂಡ್ರೆ ಯಾವೆಲ್ಲ ಸಮಸ್ಯೆ ಇರ್ಬೋದು ಅಥವಾ ಬರಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇದ್ರ ಮೇಲೆ ಇನ್ನು ರಿಸರ್ಚ್ ನಡೀತಾ ಇದೆ. ಇದು ಯಾವುದೇ ರೀತಿಯಲ್ಲೂ ಕೂಡ ಸೈಂಟಿಫಿಕಲಿ ಇನ್ನೂ ಪ್ರೂವ್ ಆಗಿಲ್ಲ. ಇದರ ಮೇಲೆ ಕೂಡ ರಿಸರ್ಚ್ ನಡೀತಾ ಇದೆ. ಆದರೆ ಇನ್ನೂ ಒಂದು ಪ್ರಾಪರ್ ಡಿಸಿಷನ್ಗೆ ಅವರು ಬಂದಿಲ್ಲ ಇನ್ನೂ. ಆದರೆ ಒಂದು ಸಾಮಾನ್ಯವಾಗಿ ಒಂದು ವಿಷಯ ಚಾಲ್ತಿಲಿದೆ. ನಿಮ್ಮ ಕಾಲೇಜ್ ಡೇಸ್ಗಳಲ್ಲಿ ನೋಡೇ ಇರ್ತೀವಿ, ಕೇಳೇ ಇರ್ತೀವಿ. ಏನೋ ಯಾರೋ ಕಣ್ಣಾಗ್ಬಿಟ್ಟಿದ್ದಾರೆ ಅನಿಸುತ್ತೆ, ಮುಖದ ಮೇಲೆ ಪಿಂಪಲ್ ಬಂದುಬಿಟ್ಟಿದೆ ಅಂತ ಹೇಳೋದನ್ನು ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಿರ್ತೀವಿ. ಅದು ಸೈಂಟಿಫಿಕಲಿ ಪ್ರೂವ್ ಆಗಿರುವಂಥದ್ದು. ಯಾರ ಮೇಲಾದರೂ ಕ್ರಶ್ ಆದಾಗ ಅಥವಾ ಯಾರಾದರೂ ನಮ್ಮ ಮೇಲೆ ಕಣ್ಣಾಗ್ದಾಗ ನಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಮಡುವೆಗಳು ಕಾಣಿಸ್ಕೊಳ್ಳೋ ಅಂಥದ್ದು. ಅದರಲ್ಲೂ ಮೇನಾಗಿ ಹೇಳೋದಾದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನು ಫ್ಲಕ್ಚುಯೇಟ್ ಆದಾಗ ನಮ್ಮ ಮುಖದಲ್ಲಿ ಮಡುವೆಗಳನ್ನ ಕಾಣಿಸ್ಕೊಳ್ಳೋದನ್ನು ನಾವು ನೋಡ್ಬೋದಾಗಿದೆ. ನಾನು ಈಗ ಹೇಳೋಕ್ಕೆ ಹೊರಟಿರುವಂತಹ ಟಾಪಿಕ್ ಬಂದು ಆಕ್ನಿ ಫೇಸ್ ಮ್ಯಾಪಿಂಗ್ ಅಂತ ಹೇಳಿ. ಬನ್ನಿ, ಆಗಿದ್ರೆ ಚೈನಾದವರು ಆಕ್ನಿ ಫೇಸ್ ಮ್ಯಾಪಿಂಗ್ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋಣ. ಮುಖದ ಯಾವೆಲ್ಲ ಭಾಗಗಳಲ್ಲಿ ಪಿಂಪಲ್ಸ್ ಕಾಣಿಸ್ಕೊಂಡ್ರೆ ಏನೇನೆಲ್ಲ ಸಮಸ್ಯೆ ಇರಬಹುದು ಅಥವಾ ಬರಬಹುದು ಅಂತ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಮುಖದ ಹಣೆಯ ಭಾಗದಲ್ಲಿ ಪಿಂಪಲ್ ಏನಾದರೂ ಕಾಣಿಸ್ಕೊಂಡ್ರೆ ಯಾವೆಲ್ಲ ಸಮಸ್ಯೆಗಳು ಬರ್ಬೋದು ಅಂತ ಹೇಳಿದ್ರೆ ಮೇನಾಗಿ ಹೊಟ್ಟೆ ನೋವು, UTI, ಸ್ಟ್ರೆಸ್ಸು, ಇರ್ರೆಗ್ಯುಲರ್ ಸ್ಲೀಪು, ಈ ಥರ ಇದ್ದಾಗ ನಿಮಗೆ ಹಣೆ ಮೇಲೆ ಪಿಂಪಲ್ಸ್ ಕಾಣಿಸ್ಕೊಳ್ಳೋದನ್ನು ನಾವು ನೋಡ್ಬೋದು. ಕಾಮನ್ನಾಗಿ ಇಷ್ಟು ಥರ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಬೋದು ನಿಮಗೆ. ಇನ್ನು ಎರಡನೆಯದಾಗಿ ಮೂಗಿನ ಮೇಲೆ ಏನಾದರೂ ಪಿಂಪಲ್ಸ್ ಕಾಣಿಸ್ಕೊಳ್ತು ಅಂದರೆ ಏನು ಸಮಸ್ಯೆ ಇರ್ಬೋದು ಅಂತ ನಾವು ನೋಡೋದಾದರೆ ಡೈಜೆಷನ್ ಇಶ್ಯೂ, ಅದರಲ್ಲೂ ಬೇದಿ ಹೆಚ್ಚಾಗಿ ಆಗುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ನೋಸ್ ಬ್ರಿಡ್ಜ್, ಮೂಗಿನ ಮಧ್ಯಭಾಗ ಅಂತ ಹೇಳ್ತೀವಲ್ವ, ಅಲ್ಲೇನಾದರೂ ಪಿಂಪಲ್ಸ್ ಕಾಣಿಸ್ಕೊಳ್ತು ಅಂದರೆ ನಾವು ಹಾರ್ಟ್ಗೆ ಸಂಬಂಧಿತ ಕಾಯಿಲೆಗಳು ಇರ್ಬೋದು ಅಂತ ನಾವು ತಿಳ್ಕೊಳ್ಬೋದಾಗಿದೆ. ಇನ್ನು ಕೆನ್ನೆಯ ಎಡಭಾಗದಲ್ಲಿ ಏನಾದರೂ ಪಿಂಪಲ್ಸ್ ಬಂದರೆ ಸ್ಟೊಮಕ್ ಅಥವಾ ಲಿವರ್ ಇಶ್ಯೂ ಇದೆ ಅಂತ ನಾವು ತಿಳ್ಕೊಳ್ಬೋದು. ಇನ್ನು ಕೆನ್ನೆಯ ಬಲಭಾಗದಲ್ಲಿ ಏನಾದರೂ ಪಿಂಪಲ್ಸ್ ಕಾಣಿಸ್ಕೊಳ್ತು ಅಂದರೆ ರೆಸ್ಪಿರೇಟರಿ ಇಶ್ಯೂಸ್ ಇರ್ಬೋದು ಅಂತ ನಾವು ತಿಳ್ಕೊಳ್ಬೋದು. ಇನ್ನು ಕಣ್ಣಿನ ಕೆಳಭಾಗದಲ್ಲಿ ಏನಾದರೂ ಪಿಂಪಲ್ಸ್ಗಳು ಬಂತು ಅಂತ ಹೇಳಿದ್ರೆ ಕಿಡ್ನಿ ಇಶ್ಯೂ ಅಂತ ನಾವು ತಿಳ್ಕೊಳ್ಬೋದು. ಇನ್ನು ಕಿವಿಯಲ್ಲೇನಾದರೂ ಪಿಂಪಲ್ಸ್ಗಳು ಬಂತು ಅಂತ ಹೇಳಿದ್ರೆ ಡಿಹೈಡ್ರೇಷನ್ಗೆ ಪಿಂಪಲ್ಸ್ ಬಂದಿದೆ ಅಂತ ನಾವು ತಿಳ್ಕೊಳ್ಬೋದು. ಕಾಮನ್ನಾಗಿ ಇವು ಚೈನಾದವ್ರದ್ದು ಫೇಸ್ ಮ್ಯಾಪಿಂಗಿಂದ ಈ ಥರ ಪಿಂಪಲ್ಗಳು ಬಂದರೆ ಈ ಥರ ಸಮಸ್ಯೆಗಳು ಅಂತ ಅವರು ಹೇಳಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಬಾಯಿ ಹತ್ರ ಏನಾದರೂ ಪಿಂಪಲ್ಸ್ ಬಂದರೆ ಹಾರ್ಮೋನಲ್ ಫ್ಲಕ್ಚುಯೇಷನಿಂದ ಆಗುವಂಥದ್ದು. ಕತ್ತಿನ ಹತ್ರ ಏನಾದರೂ ಪಿಂಪಲ್ಸ್ ಬಂತು ಅಂತ ಹೇಳಿದ್ರೆ ಥೈರಾಯ್ಡ್ ಇಶ್ಯೂ ಅಂತ ನಾವು ತಿಳ್ಕೊಳ್ಬೋದು. ಈ ಥರ ಇಷ್ಟು ಮುಖದ ಮೇಲೆ ಇಷ್ಟು ಭಾಗಗಳಲ್ಲಿ ಪಿಂಪಲ್ ಬಂದರೆ ಈ ಥರ ಸಮಸ್ಯೆಗಳು ಆಗ್ಬೋದು, ಇರ್ಬೋದು ಅಥವಾ ಬರ್ಬೋದು ಅಂತ ನಾವು ಮೊದಲೇ ತಿಳ್ಕೊಳ್ಬೋದು. ಇಷ್ಟಂದರೆ ನಾವು ಹೇಗೆ ಮಡುವೆನ ಸಂಭಾಳಿಸೋದು, ಹೇಗೆ ಮಡುವೆಗಳು ಬರದೇ ಇರೋ ಥರ ತಡಿಬೋದು ನಾವು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದರೆ ಫಸ್ಟ್ ಆ್ಯಂಡ್ ಫಸ್ಟ್ ಪಾಯಿಂಟೇ ಪಿಲ್ಲೋ ಕವರ್ಸ್ ಇಂದ ಪಿಂಪಲ್ ಬರುತ್ತಾ ಅಂತ ನೀವು ಕೇಳ್ಬೋದು.
ಹೌದು, ನಾವು ಮಲಗುವಂತಹ ಪಿಲ್ಲೋ ಮತ್ತು ಹಾಸಿಗೆ ಕವರ್ನ ಒಂದು ಡೇಗೆ ಒಂದು ಸತ ಆದರೂ ಅಥವಾ ಟ್ವೈಸ್ ಡೇಗಾದರೂ ಒಂದು ಸತಿ ಚೇಂಜ್ ಮಾಡೋದು ತುಂಬಾ ಮುಖ್ಯ. ಏನಕ್ಕೆ ಅಂದರೆ ಈಗ ಪಿಂಪಲ್ ಸಮಸ್ಯೆ ಇರೋರು ಸಾಮಾನ್ಯವಾಗಿ ಮಲಗಿದಾಗ ಪಿಂಪಲ್ ಒಳಗಡೆ ಇರೋ ಪಸ್ಸೇನಾದರೂ ಆ ಪಿಲ್ಲೋ ಕವರ್ಗೆ ತಾಗಿ ಆ ಪಿಲ್ಲೋ ಕವರ್ಗೆ ತಾಗಿರುವಂಥ ಪಸ್ಸು ಮುಖದ ಯಾವುದಾದ್ರೂ ಭಾಗಕ್ಕೆ ಸೋಕಿದಾಗ ಆ ಜಾಗದಲ್ಲಿ ಪಿಂಪಲ್ ಇನ್ನೂ ಜಾಸ್ತಿಯಾಗಿ ಸ್ಪ್ರೆಡ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಪ್ರಾಬ್ಲಮ್ ಆಗದಿರೋ ಹಾಗೆ ತಡಿಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಾಗೆ ಎವ್ರಿ ಡೇ ಆರ್ 2 ದಿನಕ್ಕೂ ಒಂದು ಸತ ಆದ್ರೂ ನೀವು ಪಿಲ್ಲೋ ಕವರ್ಸ್ನ ಅಥವಾ ಹಾಸಿಗೆ ಕವರ್ಸ್ನ ಚೇಂಜ್ ಮಾಡೋದ್ರಿಂದ ಕೂಡ ನೀವು ಪಿಂಪಲ್ ಜಾಸ್ತಿ ಹರಡದೇ ಇರೋ ಥರ ತಡಿಬೋದು. ಇನ್ನು ಎರಡನೇ ಟ್ರೀಟ್ಮೆಂಟ್ ಪಾಯಿಂಟ್ ನೋಡೋದಾದರೆ ಡಯೆಟ್. ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ, ತುಂಬ ಚೆನ್ನಾಗಿ ಹೇಳಿದ್ದೀನಿ. ಅದರಲ್ಲಿ ಯಾವ್ಯಾವ ಥರ ಫುಡ್ಗಳನ್ನ ತಿನ್ನೋದ್ರಿಂದ ನಾವು ನಮ್ಮ ಆರೋಗ್ಯನ ನಾವು ಒಂದು ಉತ್ತಮವಾದ ರೀತಿಯಲ್ಲಿ ಇಟ್ಕೊಳ್ಬೋದು ಅನ್ನೋದನ್ನು ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ನೀವು ಯಾರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ನಾವು ತಿನ್ನುವಂಥ ಆಹಾರ ಕೂಡ ದೇಹ ಪರಿಸ್ಥಿತಿನ ಅದು ಡಿಸೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಆದಷ್ಟು ಒಳ್ಳೆ ಥರ ಫುಡ್ಸ್ಗಳನ್ನ ತಗೊಂಡ್ರೆ ನಮಗೆ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಪಾಯಿಂಟ್ ಟ್ರೀಟ್ಮೆಂಟ್ ಏನಪ್ಪ ಪಿಂಪಲ್ಗಳು ಬರದೇ ಇರೋ ಥರ ತಡೆಯೋಕ್ಕೆ ಅಂತ ನೋಡೋದಾದರೆ ಡೈರಿ ಪ್ರಾಡಕ್ಟ್ಸ್. ಆದಷ್ಟು ನೀವು ಡೈರಿ ಪ್ರಾಡಕ್ಟ್ಸನ್ನು ತಿನ್ನೋದನ್ನು ಕಡಿಮೆ ಮಾಡಬೇಕು. ಆದಷ್ಟು ಕಡಿಮೆ ಮಾಡಿ. ಡೈರಿ ಪ್ರಾಡಕ್ಟ್ಸ್ ಜಾಸ್ತಿ ತಿಂದಷ್ಟು ಕೂಡ ನಮಗೆ ಪಿಂಪಲ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಪಿಂಪಲ್ಸ್ಗಳು ಕಡಿಮೆ ಆಗಬೇಕು ಅಂದರೆ ನಾವು ಡೈರಿ ಪ್ರಾಡಕ್ಟ್ಸ್ ತಿನ್ನೋದನ್ನು ಕಡಿಮೆ ಮಾಡಬೇಕು. ಇನ್ನು ನೆಕ್ಸ್ಟ್ ಟ್ರೀಟ್ಮೆಂಟ್ ನೋಡೋದಾದರೆ ಕರ್ದಿರುವಂತಹ ಪದಾರ್ಥಗಳು. ಈಗ ನಾವು ಯಾವುದಾದ್ರೂ ಒಂದು ಅಂಗಡಿಗೆ ಹೋಗ್ತೀವಿ, ನಮಗೆ ಬಜ್ಜಿ ಬೋಂಡ ತಿನ್ನಬೇಕು ಅಂತ ಕ್ರೇವಿಂಗ್ ಆಗುತ್ತೆ. ಆಗೇನು ಮಾಡ್ತೀವಿ, ಬಜ್ಜಿ ಬೋಂಡ ತಗೊಂಡು ತಿನ್ಬಿಡ್ತೀವಿ. ಆ ಬಜ್ಜಿ ಬೋಂಡ ಮಾರೋರು ಎಷ್ಟು ದಿನದ ಎಣ್ಣೆ ಹಾಕಿರ್ತಾರೆ, ಎಷ್ಟು ದಿನದ ಎಣ್ಣೆಯಲ್ಲಿ ಕರಿತಿರ್ತಾರೆ ಅನ್ನೋದನ್ನು ಕೂಡ ನಾವು ಮರ್ತು ಬಿಡ್ತೀವಿ ಆ ಟೈಮಲ್ಲಿ, ತಿನ್ನುವಂತಹ ಟೈಮಲ್ಲಿ. ಆ ಎಣ್ಣೆ ನಮ್ಮ ಆರೋಗ್ಯ ಪರಿಸ್ಥಿತಿ ಮೇಲೆ ಪರಿಣಾಮ ಬೀರಿದಾಗಲೂ ಕೂಡ ಮಡುವೆ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಪ್ಪ ಮಡುವೆಗಳಾಗದೇ ಇರೋ ಥರ ತಡೆಯೋಕ್ಕೆ ಅಂತ ಹೇಳಿದ್ರೆ ಮೈದಾ ಐಟಮ್ಸು ಜಾಸ್ತಿ ಅವಾಯ್ಡ್ ಮಾಡಬೇಕು. ನೀವು ಮೈದಾ ಐಟಮ್ಸ್ ತಿನ್ನೋದ್ರ ಮುಖಾಂತರನೂ ಕೂಡ ಪಿಂಪಲ್ಸ್ಗಳು ತುಂಬ ಜಾಸ್ತಿ ಆಗುವಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ. ಆದಷ್ಟು ನೀವು ಡೈರಿ ಪ್ರಾಡಕ್ಟ್ಸು, ಕರೆದಿರೋ ಪದಾರ್ಥಗಳು, ಮೈದಾ ಐಟಮ್ಸು ಇದಿಷ್ಟನ್ನು ಅವಾಯ್ಡ್ ಮಾಡಿ. ನಿಮ್ಮ ಡಯಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಆ ಡಯಟಲ್ಲಿ ಈ 3 ಪದಾರ್ಥಗಳನ್ನ ತಿನ್ನೋದನ್ನು ಸ್ವಲ್ಪ ರೆಡ್ಯೂಸ್ ಮಾಡಿ. ನಿಮಗೇನೆ ಆಗ ಡೇ ಬೈ ಡೇ ಪಿಂಪಲ್ ಆದಷ್ಟು ರೆಡ್ಯೂಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಇನ್ನು ಅಷ್ಟು ಪಾಯಿಂಟ್ ಪಿಂಪಲ್ ರೆಡ್ಯೂಸ್ ಮಾಡೋಕ್ಕೆ ಅಂತ ನೋಡೋದಾದರೆ ಜಂಕ್ ಫುಡ್ಗಳನ್ನ ನೀವು ಅವಾಯ್ಡ್ ಮಾಡಬೇಕು. ಈಗ ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕು ಫ್ರೆಂಡ್ಸ್, ಅದಂತೂ ಕಟ್ಟಿಟ್ಟ ಬುತ್ತಿ. ನಮಗೆ ಕ್ಲಿಯರ್ ಆ್ಯಂಡ್ ತುಂಬ ಗ್ಲೋಯಿ ಸ್ಕಿನ್ ಬೇಕು ಅಂತ ಹೇಳಿದ್ರೆ ನೀವು ಆದಷ್ಟು ನಿಮ್ಮ ಒಂದು ಏನು ಕ್ರೇವಿಂಗ್ ಯಾವ ಥರ ಕ್ರೇವಿಂಗ್ ಅಂದರೆ ಈ ಪಿಜ್ಜಾ, ಬರ್ಗರು, ಕರೆದಿರೋ ಐಟಮ್ಸು, ರೋಡ್ ಸೈಡ್ ಐಟಮ್ಸು ಇದೆಲ್ಲನೂ ಆದಷ್ಟು ಅವಾಯ್ಡ್ ಮಾಡಿದ್ರೇ ನಿಮಗೆ ಕ್ಲಿಯರ್ ಆ್ಯಂಡ್ ಕ್ಲೀನ್ ಫೇಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀನಿ. ಆದಷ್ಟು ನೀವು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಿ ಹೆಲ್ದಿ ಫುಡ್ಡನ್ನು ತಿನ್ನೋದ್ರ ಮುಖಾಂತರ ಕೂಡ ನೀವು ಪಿಂಪಲ್ನ ಆದಷ್ಟು ಬೇಗ ರೆಡ್ಯೂಸ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಪ್ಪ ಅಂತ ನೋಡೋದಾದರೆ ಅತಿ ಹೆಚ್ಚಾಗಿ ನೀವು ನೀರನ್ನು ಕುಡಿಬೇಕು. ಒಂದು ದಿನಕ್ಕೆ 3ರಿಂದ 4 ಲೀಟರ್ ಆದರೂ ನೀವು ನೀರನ್ನು ಕುಡಿಯೋದ್ರ ಮುಖಾಂತರ ಕೂಡ ಪಿಂಪಲ್ನ ರೆಡ್ಯೂಸ್ ಮಾಡ್ಬೋದು. ನೀವು ಬರೀ ಜಸ್ಟ್ 15 ಡೇಸ್ ಟ್ರೈ ಮಾಡಿ ನೋಡಿ, ಈ ಟ್ರಿಕ್ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಆದಷ್ಟು ದೇಹನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ನೀರು ಕುಡಿಯೋದ್ರ ಮುಖಾಂತರನೂ ಕೂಡ ನೀವು ಪಿಂಪಲ್ನ ರೆಡ್ಯೂಸ್ ಮಾಡ್ಕೊಳ್ಬೋದು. ನೆನಪಲ್ಲಿ ಇಟ್ಕೊಳ್ಳಿ, ಈ ಟ್ರಿಕ್ಕನ್ನು ಫಾಲೋ ಮಾಡಿ ಪರ್ ಡೇಗೆ ನೀವು ಪ್ಲ್ಯಾನ್ ಹಾಕೊಂಡ್ಬಿಡಿ. ನಂದು ಇದೇ ಥರ ಡಯಟ್ ಇರಬೇಕು, ಇವತ್ತು ಇಷ್ಟೇ ಲೀಟ್ರ್ ನೀರನ್ನು ನಾನು ಕುಡ್ದು ನನ್ನ ಟಾರ್ಗೆಟನ್ನು ರೀಚ್ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಹಾಕೊಂಡ್ಬಿಡಿ. ಎಷ್ಟು ಬೇಗ ನಿಮಗೇನೋ ರಿಸಲ್ಟ್ ಕೊಡುತ್ತೆ ಅಂತ ನಿಮಗೇನೋ ಗೊತ್ತಾಗುತ್ತೆ. ಆದಷ್ಟು ಜಂಕ್ ಫುಡ್, ಬೇಕ್ರಿ ಐಟಮ್ಸ್ಗಳು, ಜಂಕ್ ಫುಡ್ಗಳು ಇವೆಲ್ಲನೂ ಅವಾಯ್ಡ್ ಮಾಡ್ತಾ ಬಂದು ನೀವು 3 to 4 ಲೀಟರ್ಸ್ ನೀರು ಕುಡಿತಾ ಬಂದರೆ ಖಂಡಿತ ನಿಮಗೆ ಪಿಂಪಲ್ ಅನ್ನೋದು ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನೇನಪ್ಪ ನೆಕ್ಸ್ಟ್ ಟ್ರೀಟ್ಮೆಂಟು ಪಿಂಪಲ್ ರೆಡ್ಯೂಸ್ ಆಗೋಕ್ಕೆ ಅಂತ ಹೇಳಿದ್ರೆ ನೀವೇ ಈ ಐಸ್ ಕ್ಯೂಬ್ ಮಸಾಜ್ ಅಥವಾ ಐಸ್ ಕ್ಯೂಬ್ ವಾಟರಲ್ಲಿ ಫೇಸ್ನ ಡಿಪ್ ಮಾಡೋದ್ರ ಮುಖಾಂತರನೂ ಕೂಡ ಪಿಂಪಲ್ನ ರೆಡ್ಯೂಸ್ ಮಾಡ್ಕೊಳ್ಬೋದು. ಆದಷ್ಟು ನೀವು ಯಾರಿಗೆಲ್ಲ ಪಿಂಪಲ್ ಸಮಸ್ಯೆ ಇರುತ್ತೆ ಆದಷ್ಟು ನಿಮ್ಮ ಸ್ಕಿನ್ನನ್ನು
ಮಗು ಅಂದರೆ ಚಿಕ್ಕ ಮಗು ಥರ ಟ್ರೀಟ್ ಮಾಡಬೇಕು. ಅದರಿಂದ ಒಂದು ಕಡೆಗೆ ಪಸ್ಸು ಈ ಥರ ಏನಾದರೂ ಮಾಡುವಾಗ ಸ್ಪ್ರೆಡ್ ಆಯಿತು ಅಂದರೆ ಪಿಂಪಲ್ ಸಮಸ್ಯೆಯಿಂದ ಜಾಸ್ತಿ ಆಗುತ್ತೆ. ಆದಷ್ಟು ಸ್ಮೂತ್ ಆ್ಯಂಡ್ ಲೈಟಾಗಿ ಮಸಾಜ್ ಮಾಡೋ ಥರನೇ ನೀವು ಫೇಸ್ ವಾಶ್ ಆಗಿರ್ಬೋದು, ನೀವು ಒಂದು ಯಾವುದೇ ಥರ ಫೇಸ್ ಪ್ಯಾಕ್ ಹಾಕೊಳ್ಳೋಕ್ಕಾದ್ರೂ ಸರಿಯೇ ನೀವು ಆದಷ್ಟು ಲೈಟಾಗೇ ಮಸಾಜ್ ಕೊಡಬೇಕು. ಇದು ಒಂದು ಸಿಂಪಲ್ ಟ್ರಿಕ್ ಅಂತ ಹೇಳ್ತೀನಿ ಪಿಂಪಲ್ ರೆಡ್ಯೂಸ್ ಮಾಡೋಕ್ಕೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಪಿಂಪಲ್ ರೆಡ್ಯೂಸ್ ಮಾಡೋಕ್ಕೆ ಆದಷ್ಟು ನೀವು ಎವ್ರಿ ಡೇ ಫೇಸ್ ಪ್ಯಾಕ್ ಮಾಡ್ಕೊಳ್ಳುವಂಥದ್ದು. ಯಾವ ಥರ, ಈಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾವು ಪಾರ್ಲರಲ್ಲೇ ಅಥವಾ ಬೇರೆ ಕಡೆನೇ ಹೋಗಿ ಫೇಶಿಯಲ್ ಮಾಡಿಸ್ಕೊಬೇಕು ಅಥವಾ ಫೇಸ್ ಪ್ಯಾಕ್ಗಳನ್ನ ಮಾಡಿಸ್ಕೊಬೇಕು ಅನ್ನೋದೇನೂ ಇಲ್ಲ. ಮನೇಲಿ ಏನು ಥರ ಐಟಮ್ಸ್ಗಳು ಸಿಗ್ತವೆ ಅವನ್ನೇ ಆದಷ್ಟು ಬಳಸಿ ನಾವು ಮುಖಕ್ಕೆ ಫೇಸ್ ಪ್ಯಾಕ್ ಮಾಡಿಕೊಂಡು ಪಿಂಪಲ್ನ ರೆಡ್ಯೂಸ್ ಮಾಡ್ಬೋದು. ಪಿಂಪಲ್ ಹೆಚ್ಚಾಗಿ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ಆಯಿಲಿ ಸ್ಕಿನ್ ಅವ್ರಿಗಿರೋರಿಗೆ ಬರುವಂಥದ್ದು. ಆಯಿಲಿ ಸ್ಕಿನ್ ಟೈಪ್ ಯಾರದ್ದೆಲ್ಲ ಇರುತ್ತೆ ಅವ್ರಿಗೆ ಪಿಂಪಲ್ ಸಮಸ್ಯೆ ಹೆಚ್ಚಾಗಿ ಕಾಡುವಂಥದ್ದು. ಆಯಿಲಿ ಸ್ಕಿನ್ ರೆಡ್ಯೂಸ್ ಆಗಬೇಕು ಅಂದರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಆದಷ್ಟು ಆಗಲೇ ಹೇಳಿದಾಗೆ ಆಯಿಲಿ ಫುಡ್ಸ್ಗಳನ್ನ ಇಂಟೇಕ್ ತೊಗೊಳೋದನ್ನ ಸ್ಟಾಪ್ ಮಾಡ್ಕೊಬೇಕು. ಮತ್ತು ನಮ್ಮ ಸ್ಕಿನ್ನಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗೋದನ್ನು ಕಡಿಮೆ ಮಾಡಬೇಕು. ಅದನ್ನು ಹೇಗೆ ಕಡಿಮೆ ಮಾಡೋದು ಅಂತ ಹೇಳಿದರೆ, ಎವ್ರಿ ಡೇ ನೀವು ಫೇಸ್ ಪ್ಯಾಕ್ ಹಾಕೊಳ್ಳೋದಾಗಿರ್ಬೋದು, ಮನೆಯಲ್ಲೇ ಸಿಗುವಂತಹ ಕಡಲೆ ಹಿಟ್ಟು, ಅರಿಶಿಣ ಪುಡಿ ಇದನ್ನು ಯೂಸ್ ಮಾಡಿಕೊಂಡು, ಅಕ್ಕಿ ಹಿಟ್ಟು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ಮಾಡಿಕೊಂಡು ಲೈಟಾಗಿ ಮಸಾಜ್ ಕೊಟ್ಕೊಂಡು ನಿಧಾನಕ್ಕೆ ತಣ್ಣೀರಲ್ಲಿ ಮುಖನ ವಾಶ್ ಮಾಡ್ಕೊಳ್ಳೋದ್ರ ಮುಖಾಂತರನೂ ಕೂಡ ಡೇ ಬೈ ಡೇ ನಿಮ್ಮ ಮುಖದಲ್ಲಿ ಇರುವಂತಹ ಎಣ್ಣೆ ಅಂಶನೂ ಹೊರಟೋಗುತ್ತೆ, ಪಿಂಪಲ್ಸ್ ಕೂಡ ರೆಡ್ಯೂಸ್ ಆಗ್ತಾ ಬರ್ತವೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಪಿಂಪಲ್ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದರೆ, ನಾನು ನನ್ನ ವಿಡಿಯೋದಲ್ಲಿ ತಿಳಿಸ್ದಾಗೇ ವಿತೌಟ್ ಡಾಕ್ಟರ್ ಸಜೆಷನ್ ಯಾವುದೇ ಥರ ಕ್ರೀಮ್ಸ್ಗಳು, ಲೋಷನ್ಸ್ಗಳು ಫೇಸ್ಗೆ ಹಚ್ಚಬಾರ್ದು. ಮೇಯ್ನಾಗಿ ಆಯಿಲಿ ಸ್ಕಿನ್ ಇರೋರಿಗೆ, ಮೇಯ್ನಾಗಿ ಪಿಂಪಲ್ಸು ಆಯಿಲಿ ಸ್ಕಿನ್ ಇರೋರಿಗೆ ಜಾಸ್ತಿ ಬರೋದ್ರಿಂದ ನೀವು ಆದಷ್ಟು ಯೂಸ್ ಮಾಡುವಂತಹ ಕ್ರೀಮ್ಗಳು ಮತ್ತು ಲೋಷನ್ಗಳು ವಾಟರ್ ಬೇಸ್ಡ್ ಆಗಿರಬೇಕು. ಆಗ ನಿಮ್ಮ ಫೇಸಲ್ಲಿ ಉತ್ಪತ್ತಿಯಾಗುವಂತಹ ಆಯಿಲ್ ಕೂಡ ಎಕ್ಸೆಸ್ ಆಗ್ತಾ ಹೋಗಲ್ಲ. ಅದು ವಾಟರ್ ಬೇಸ್ಡ್ ಆಗಿರಬೇಕು, ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಆಗಿರಬೇಕು. ಮೊದಲಾಗಿ ನೀವು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅದು ಇದು ತಗೊಂಡು ಹಚ್ಚಿಬಿಟ್ಟು ಪಿಂಪಲ್ ಇನ್ನೂ ಜಾಸ್ತಿಯಾಗಿ ಮುಖದ ಅಂತಲೇ ಚೇಂಜ್ ಮಾಡಿಬಿಡುತ್ತೆ ಪಿಂಪಲ್ ಅನ್ನೋದು. ಸೊ ಹಂಗಾಗಿ ನೀವು ಆದಷ್ಟು ಡಾಕ್ಟರ್ ಸಜೆಷನ್ ತೊಗೊಂಡೇ ನೀವು ಕ್ರೀಮ್ಸ್ಗಳು ಮತ್ತು ಲೋಷನ್ಸ್ಗಳನ್ನ ತಗೊಳ್ಳಿ ಅಂತ ನನ್ನ ಕಡೆಯಿಂದ ಸಜೆಸ್ಟ್ ಮಾಡ್ತೀನಿ. ಏನೇ ಇದ್ರೂ ಮನೇಲಿ ಸಿಕ್ಕುವಂಥ ಹೋಮ್ ರೆಮಿಡೀಸ್ಗಳನ್ನ ಯೂಸ್ ಮಾಡಿ ಆದಷ್ಟು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಎಲ್ಲರೂ ಫಿನಾನ್ಷಿಯಲಿ ಒಂದೇ ಥರ ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಬ್ಬೊಬ್ಬರು ಪರಿಸ್ಥಿತಿ ಒಂದೊಂದು ಥರ. ಅವ್ರಿಗೆ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಹೋಗಿ ನಾವು ಪರವಾಗಿಲ್ಲ ಫಿನಾನ್ಷಿಯಲಿ ಸ್ಟೇಬಲ್ ಇದ್ದೀವಿ ನಾವು ಅಂತ ಹೇಳಿದ್ರೆ ನೀವು ಹೋಗಿ ಡಾಕ್ಟರ್ನ ಸಜೆಸ್ಟ್ ಮಾಡಿ ಅವರಿಂದ ಕೂಡ ನೀವು ಟ್ರೀಟ್ಮೆಂಟ್ ತಗೊಳ್ಬೋದು. ಆಗಲ್ಲ ನಮಗೆ ಮನೇಲಿ ಅಷ್ಟೊಂದು ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅನ್ನೋರು ನಾನು ಕೊಟ್ಟಿರುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಮನೇಲಿ ಯೂಸ್ ಮಾಡಿ ನೀವು ಪಿಂಪಲ್ನ ರೆಡ್ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟು ಯೂಸ್ ಮಾಡುವಂಥ ಫೇಸ್ ವಾಶಿಂದನೂ ಕೂಡ ತುಂಬ ಅಂದರೆ ತುಂಬ ಪಿಂಪಲ್ ಜಾಸ್ತಿ ಆಗುತ್ತೆ. ಒಂದು ದಿನಕ್ಕೆ 10 ದಿನಕ್ಕೆ ಒಂದ್ಸತಿ, 10 ದಿನದಿಂದ ಒಂದು ವಾರಕ್ಕೆ ಒಂದ್ಸತಿ ಆ ಥರ ಫೇಸ್ ವಾಶ್ಗಳನ್ನ ಚೇಂಜ್ ಮಾಡೋದು. ಪದೇ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಗಳನ್ನ ಚೇಂಜ್ ಮಾಡೋದ್ರಿಂದನೂ ಕೂಡ ನಮಗೆ ಪಿಂಪಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೇ ಥರ ಯೂಸ್ ಮಾಡಿ ರಿಸಲ್ಟ್ ಕೊಡೋದು ಲೇಟ್ ಆಗ್ಬೋದು, ಬಟ್ ಒಂದೇ ಥರ ಯೂಸ್ ಮಾಡೋದ್ರಿಂದ ಪಿಂಪಲ್ ಇನ್ನೂ ಜಾಸ್ತಿ ಆಗೋದನ್ನು ನೀವು ತಡಿಬೋದು ಅಂತ ಹೇಳ್ತೀನಿ. ಬನ್ನಿ ಹಾಗಾದರೆ ಏನೆಲ್ಲ ಹೋಮ್ ರೆಮಿಡೀಸ್ನ ಮಾಡೋದ್ರಿಂದ ನಮಗೆ ಪಿಂಪಲ್ ರೆಡ್ಯೂಸ್ ಆಗುತ್ತೆ ಅಂತ ನೋಡ್ಕೊಂಡು ಬಿಡೋಣ. ಮೊದಲನೇದಾಗಿ ಬೇವಿನ ಸೊಪ್ಪಿನ ಫೇಸ್ ಪ್ಯಾಕ್. ಹೇಗಪ್ಪ ಬೇವಿನ ಸೊಪ್ಪಿನ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಮಿಕ್ಸರ್ ಜಾರ್ಗೆ ಅಥವಾ ಬ್ಲೆಂಡರ್ಗೆ ನೀವು ಒಂದು 10 ರಿಂದ 15 ಬೇವಿನ ಸೊಪ್ಪಿನ ಎಲೆ, ಒಂದು 3 ರಿಂದ 4 ಏನು ಹೇಳ್ತಾರೆ ಪುದೀನ ಎಲೆ, ಇಷ್ಟನ್ನು ಹಾಕಿ ಆಲೋವೆರಾ ಜೆಲ್ಲು ಇಷ್ಟನ್ನು ಹಾಕಿ, ಮನೇಲಿ ಆಲೋವೆರಾ ಜೆಲ್ ಫ್ರೆಶ್ ಇದೆ ಅಂದರೆ ಇದನ್ನು ಗ್ರೈಂಡ್ ಮಾಡ್ತಿರಲ್ವ ಅದ್ರ ಜೊತೆಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲ ನಾವು ಅಂಗಡಿಲಿ ತೊಗೊಂಡಿದ್ದೀವಿ ಮೆಡಿಕಲಲ್ಲಿ ಅಂತ ಹೇಳಿದ್ರೆ ನೀವು ರುಬ್ಬಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಅದನ್ನು ಸೋಸ್ಕೊಂಡು ಒಂದು ಜಾರಿಗೆ, ಒಂದು ಬೌಲ್ಗೆ ಏನು ರುಬ್ಬಿರ್ತೀರ ಬೇವಿನ ಸೊಪ್ಪಿನ ರಸ ಮತ್ತು ಪುದೀನ ಸೊಪ್ಪಿನ ರಸನ ಸೋಸ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಲೋವೆರಾ ಜೆಲ್ಲು, ಜೇನುತುಪ್ಪ, ಅರಿಶಿಣ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ, ಬೇಕು ಅಂದರೆ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು 20 ನಿಮಿಷ ಹಾಗೆ ಬಿಟ್ಬಿಡಿ. ಹಾಗೆ ಬಿಟ್ಬಿಟ್ಟು ತಣ್ಣೀರಲ್ಲಿ ನೀರು ಹಾಕಿ ಫಸ್ಟು ಒಂದು 10 ಸೆಕೆಂಡ್ ಫೇಸ್ನ ಉಣಿಯೋಕ್ಕೆ ಬಿಡಿ. ಇಲ್ಲಾಂದರೆ ಅದು ಫುಲ್ಲು ಒಣಗಿರುತ್ತೆ, ರಫ್ ಕಟ್ಟಿರುತ್ತೆ ಫುಲ್ಲು. ಅದನ್ನು ತಗೊಂಡು ಹಿಂಗೆ ಅಂದ ತಕ್ಷಣ
ಪಿಂಪಲ್ಸು ಪಸ್ಸಲ್ಲಿ ಈಚೆ ಬಂದ್ಬಿಡುವಂತಹ ಚಾನ್ಸಸ್ ಇರುತ್ತೆ. ನೀವು ಒಂದು 10 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಫುಲ್ ಸಾಫ್ಟ್ ಆಗುತ್ತೆ. ಆಗ ನಿಧಾನಕ್ಕೆ ಹಿಂಗೆ ತೀಡಿ ನೀವು ತೊಳ್ಕೊಳ್ಬೋದು. ತಣ್ಣೀರಲ್ಲೇ ಆದಷ್ಟು ಫೇಸ್ ವಾಶ್ನ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಯಾವ ಟ್ರೀಟ್ಮೆಂಟು ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಪಿಂಪಲ್ಸ್ಗಳು ಕಡಿಮೆ ಆಗ್ತವೆ ಅಂತ ನೀವು ಕೇಳೋದಾದರೆ ಡಿಟಾಕ್ಸ್ ಡ್ರಿಂಕ್ಗಳು ಅಂತ ಕೇಳಿದ್ದೀರಾ ಅಲ್ವಾ. ಅದನ್ನು ಕುಡಿಯೋದ್ರ ಮುಖಾಂತರನೂ ಕೂಡ ನಮ್ಮ ಸ್ಕಿನ್ ತುಂಬಾ ಹೆಲ್ದಿ ಮತ್ತು ಗ್ಲೋ ಆಗಿರುತ್ತೆ. ಪಿಂಪಲ್ ಕೂಡ ರೆಡ್ಯೂಸ್ ಆಗುತ್ತೆ. ಯಾವೆಲ್ಲ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಮಗೆ ಪಿಂಪಲ್ ರೆಡ್ಯೂಸ್ ಆಗುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಸೌತೆಕಾಯಿ ಕುಕುಂಬರ್ ಜ್ಯೂಸನ್ನು ಕುಡಿಯೋದರ ಮುಖಾಂತರ ಕೂಡ ನೀವು ಪಿಂಪಲ್ನ ರೆಡ್ಯೂಸ್ ಮಾಡ್ಕೊಳ್ಬೋದು. ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಕುಕುಂಬರ್ ಡಿಟಾಕ್ಸ್ ಡ್ರಿಂಕ್ನ ಅಂತ ಹೇಳಿದ್ರೆ, ಈ ಸೌತೆಕಾಯಿಯಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಹೈಡ್ರೇಷನ್ನ ಮೇಂಟೈನ್ ಮಾಡುತ್ತೆ. ಹಾಗೆ ಸೌತೆಕಾಯಿಲಿ ವಿಟಮಿನ್ B5 ಇರೋದ್ರಿಂದ ಇದು ಆ್ಯಕ್ನಿ ವಿರುದ್ಧ ಹೋರಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದರ ಜೊತೆಗೆ ನೀವು 2 ಎಲೆ ಪುದೀನ ಸೊಪ್ಪನ್ನ ಹಾಕ್ಕೊಂಡು ನೀವು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ವಿಟಮಿನ್ B5ನ ನಾವು ಪ್ಯಾಂಟೋಥೆನಿಕ್ ಆ್ಯಸಿಡ್ ಅಂತಲೂ ಸೈಂಟಿಫಿಕ್ ಆಗಿ ಕರೆಯೋರು. ಸೌತೆಕಾಯಿಯಲ್ಲಿ ವಿಟಮಿನ್ K ಕೂಡ ಇರೋದ್ರಿಂದ ಇದು ತುಂಬ ಹೆಲ್ಪ್ ಮಾಡುತ್ತೆ ಪಿಂಪಲ್ ರೆಡ್ಯೂಸ್ ಮಾಡೋದಕ್ಕೆ. ಇಷ್ಟನ್ನು ಹಾಕಿ ನೀರು ಹಾಕಿ ರುಬ್ಕೊಂಡು ಸೋಸ್ಕೊಂಡು ನೀವು ಕುಡೀರಿ. ಹಾಗೆ ಸಪ್ಪೆನ ಕುಡಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಜೇನುತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಆರಾಮ್ಸೆ ಕುಡಿಬೋದು. ಕುಡಿದು ನೋಡಿ, ನಿಮಗೂ ಅದ್ರ ಟೇಸ್ಟ್ ಗೊತ್ತಾಗ್ಬಿಟ್ರೆ ನೀವೇನೇ ಇಷ್ಟಪಡ್ತೀರಾ ಕುಡಿತೀನಿ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಡಿಟಾಕ್ಸ್ ಡ್ರಿಂಕ್ ಬಂದು ABC ಜ್ಯೂಸ್ ಅಂತ ಹೇಳ್ತಾರಲ್ವ. A ಅಂದರೆ ಆ್ಯಪಲ್, B ಅಂದರೆ ಬೀಟ್ರೂಟ್, C ಅಂದರೆ ಕ್ಯಾರೆಟ್. ಇದು ಮೂರನ್ನು ಸೇರಿಸಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಜಾರ್ಗೆ ಸೇರಿಸ್ಕೊಂಡು ಅದಕ್ಕೆ 1 ಲೋಟ ನೀರನ್ನು ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿ ಸೋಸ್ಕೊಂಡು, ಆದಷ್ಟು ಸೋಸ್ದೇ ಕುಡಿಯೋಕ್ಕೆ ಪ್ರಯತ್ನ ಪಡಿ. ಹಾಗಲ್ಲ ನಮಗೆ ಕುಡಿದ ಅಭ್ಯಾಸ ಎಲ್ಲ ಈಗ ಅಭ್ಯಾಸ ಮಾಡ್ಕೊಳ್ತಾ ಇರೋದು ಅಂತ ಹೇಳಿದ್ರೆ ನೀವು ಸೋಸ್ಕೊಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ನೀವು ಆರಾಮ್ಸೆ ಕುಡಿಬೋದು. ಒಂದು ವಾರದಲ್ಲಿ ಒಂದಿನ ಈ ಥರ ಕುಡಿಯೋದ್ರ ಮುಖಾಂತರನೂ ಕೂಡ ನಿಮಗೆ ಪಿಂಪಲ್ಸ್ ತುಂಬ ರೆಡ್ಯೂಸ್ ಆಗುತ್ತೆ. ಡೇ ಬೈ ಡೇ ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗುತ್ತೆ. ನಿಮಗೇ ಗೊತ್ತಾಗ್ಬಿಡುತ್ತೆ ರಿಸಲ್ಟ್. ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ. ಈ ಟಿಪ್ಪನ್ನು ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಡಿಟಾಕ್ಸ್ ಡ್ರಿಂಕ್ ಬಂದು ನಿಂಬೆ ಹಣ್ಣಿನ ಜ್ಯೂಸ್ ಅಂತ ಹೇಳ್ತೀನಿ. ನೀವು ಡಿಟಾಕ್ಸ್ ಡ್ರಿಂಕ್ ಈಗ ಏನು ಹೇಳೋದ್ನಲ್ವ, ಸೌತೆಕಾಯಿ ಮತ್ತು ABC ಜ್ಯೂಸು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತೀನಿ ಅಂದರೂ ಕೂಡ ಹಾಫ್ ನಿಂಬೆಹಣ್ಣ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು. ಬೇಡ ನಾವು ಸಪ್ರೇಟಾಗಿ ತೊಗೊಳ್ತೀವಿ ಅಂದರೆ ನಿಂಬೆಹಣ್ಣಿನ ಜ್ಯೂಸ್ ಕೂಡ ನೀವು ಕುಡಿಬೋದು. ನಿಂಬೆಹಣ್ಣಲ್ಲಿ ವಿಟಮಿನ್ C ಅಂಶ ಜಾಸ್ತಿ ಇರೋದ್ರಿಂದ ಇದು ಪಿಂಪಲ್ನ ರೆಡ್ಯೂಸ್ ಮಾಡೋಕ್ಕೆ ತುಂಬ ಸಹಾಯಕಾರಿ ಅಂತ ಹೇಳ್ಬೋದು. ನಿಂಬೆಹಣ್ಣಲ್ಲಿ ವಿಟಮಿನ್ C ಅಂಶ ಹೆಚ್ಚಾಗಿರೋದ್ರಿಂದ ತುಂಬ ಸಹಾಯಕಾರಿ ನಿಮ್ಮ ಪಿಂಪಲ್ ರೆಡ್ಯೂಸ್ ಮಾಡೋಕ್ಕೆ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 75 mg ಇಂದ 90 mg ವರೆಗೆ ವಿಟಮಿನ್ C ಅವಶ್ಯಕತೆ ಇರುತ್ತೆ ಅವನ ಬಾಡಿಗೆ. ಫೀಮೇಲ್ಗೆ 75 mg ಸಾಕಾಗುತ್ತೆ, ಮೇಲ್ಗೆ 90 mg ಆದರೂ ಬೇಕು ಅಂತ ಹೇಳ್ತೀನಿ. ಹೇಗಪ್ಪ ಈ MGಗಳೆಲ್ಲ ನಮಗೆ ಗೊತ್ತಾಗಲ್ಲ ಅಂದರೆ, ಒಂದು ಸಾಧಾರಣ ನಿಂಬೆಹಣ್ಣಲ್ಲಿ 50 mg ಇಂದ 60 mg ವರೆಗೆ ವಿಟಮಿನ್ C ಅಂಶ ಇರುತ್ತೆ. ನೀವು ಒಂದು ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣು ಏನಾದರೂ ನಾವು ಮಿಕ್ಸ್ ಮಾಡಿಕೊಂಡು ತಗೊಳ್ತೀವಿ ಡಿಟಾಕ್ಸ್ ಡ್ರಿಂಕ್ಗೆ ಅಂದರೆ 50 ಭಾಗದಷ್ಟು ನಿಮ್ಮ ದೇಹಕ್ಕೆ ವಿಟಮಿನ್ C ಸೇರಿದಾಗ್ಬಿಡುತ್ತೆ. ಅದ್ರ ಮುಖಾಂತರ ಅದು ನಿಮ್ಮ ಪಿಂಪಲ್ನ ರೆಡ್ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಯಾವೆಲ್ಲ ಟ್ರೀಟ್ಮೆಂಟ್ಗಳನ್ನ ನಾವು ನೋಡ್ತಾ ಹೋಗ್ಬೋದು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಾಗೆ ಫೇಸ್ಗೆ ಐಸ್ ಕ್ಯೂಬ್ ಮಸಾಜ್ ಕೊಡಿ, ಪಿಂಪಲ್ ರೆಡ್ಯೂಸ್ ಆಗುತ್ತೆ ಅಂತ ಟ್ರೀಟ್ಮೆಂಟಲ್ಲಿ ಹೇಳ್ತಾ ಇಲ್ವಾ ನಾನು. ನೀವು ಪ್ಲೇನ್ ಐಸ್ ಕ್ಯೂಬನ್ನು ನೀವು ಫೇಸ್ಗೆ ಮಸಾಜ್ ಕೊಡೋದಕ್ಕಿಂತ ನೀವು ಅಟ್ಲೀಸ್ಟು ಈ ಟೊಮೊಟೊ ಬರುತ್ತೆ ಅಲ್ವಾ, ಟೊಮೊಟೊನ ನೀಟಾಗಿ ನೀರು ಹಾಕಿ ಪೇಸ್ಟ್ ಮಾಡಿ ಅದನ್ನು ಸೋಸ್ಕೊಂಡು ಐಸ್ ಕ್ಯೂಬ್ ಟ್ರೇ ಏನಿರುತ್ತೆ ಅಲ್ವಾ, ಆ ಐಸ್ ಕ್ಯೂಬ್ ಟ್ರೇಗೆ ಹಾಕಿ ನೀವು ಒಂದು 6 ರಿಂದ 7 ಅವರು ಫ್ರಿಜ್ಜಲ್ಲಿ ಇಟ್ಬಿಡಿ. ಅದಾದ ನಂತರ ಅದು ಐಸ್ ಕ್ಯೂಬ್ ಒಂದು ಶೇಪಿಗೆ ಬಂದಿರುತ್ತೆ, ಅದನ್ನು ತಗೊಂಡು ನೀವು ಫೇಸ್ಗೆ ಮಸಾಜ್ ಮಾಡೋದ್ರಿಂದ ಆದಷ್ಟು ಬೇಗ ನಿಮಗೆ ಪಿಂಪಲ್ ರೆಡ್ಯೂಸ್ ಆಗೋದ್ರಿಂದ ನೀವೇ ನಿಮ್ಮ ಸ್ವತಃ ಕಣ್ಣಾರ ನೋಡ್ತೀರಾ ಅಂತ ಹೇಳ್ತೀನಿ. ನಾನು ಕೂಡ ತುಂಬ ನನ್ನ ಒಂದು ಪಿಂಪಲ್ ಹಿಸ್ಟ್ರಿ ಹೇಳೋದಾದರೆ ನಿಮಗೆ, ನನಗೂ ಹಣೆ ಮೇಲೆಲ್ಲ ತುಂಬ ಪಿಂಪಲ್ ಮತ್ತು ಮಾರ್ಕ್ಸ್ ಎಲ್ಲ ಆಗಿಬಿಟ್ಟಿತ್ತು. ನೋಡ್ಬೋದು ನೀವು ನನ್ನ
ಮುಖದಲ್ಲಿ ಒಂದು ಕೂಡ ಮಾರ್ಕ್ಸ್ಗಳಿಲ್ಲ ಈಗ ಅಟ್ ಪ್ರೆಸೆಂಟು. ಇದು ನಾನು ಚಿಕ್ಕ ವಯಸ್ಸಲ್ಲಿ ಆಗಿದ್ದು ಒಂದು ಮಾರ್ಕ್ ಬಿಟ್ಟರೆ ಇನ್ನು ಯಾವುದೇ ಥರ ಪಿಂಪಲ್ಸ್ಗಳದ್ದು ಇಶ್ಯೂ ನನಗಿಲ್ಲ. ನಾನು ಯಾವ ಟ್ರೀಟ್ಮೆಂಟ್ನ ನಾನು ಫಾಲೋ ಮಾಡಿದೆ ನನ್ನ ಪಿಂಪಲ್ ಫೇಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದರೆ, ನಾನು ಪುದೀನ ಸೊಪ್ಪು ಸ್ಟೀಮ್ ತಗೊಳ್ತಾ ಇದ್ದೆ. ಹೇಗಪ್ಪ ಇದು ಪುದೀನ ಸೊಪ್ಪುದು ಸ್ಟೀಮ್ ತಗೊಳ್ಳೋದು ಅಂತ ಹೇಳಿದ್ರೆ, ಒಂದು ಪಾತ್ರೆಗೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕ್ಕೊಂಡು ಒಂದು ಹಿಡಿಯಷ್ಟು ನಾವು ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದನ್ನು. ಅದು ಗ್ರೀನ್ ಕಲರ್ ನೀರಾಗುತ್ತೆ. ಆ ಗ್ರೀನ್ ಕಲರ್ ನೀರಾಗಿರೋದನ್ನ ನಾವು ಮಾಮೂಲಿ ಬೆಡ್ಶೀಟ್ ಹೊತ್ಕೊಂಡು ಹೇಗೆ ಸ್ಟೀಮ್ ತಗೊಳ್ತೀವೋ ಹಾಗೆ ತಗೊಳ್ಳೋದ್ರ ಮುಖಾಂತರ ಕೂಡ ಪಿಂಪಲ್ಲು ತುಂಬ ಅಂದರೆ ತುಂಬ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನನಗೆ ಒಂದು ಚಿಕ್ಕ ಮಾರ್ಕ್ ಕೂಡ ಇಲ್ಲದಿರೋ ಹಾಗೆ ಫೇಸು ಕ್ಲಿಯರ್ ಆಗಿತ್ತು. ನನಗೆ ರೆಮಿಡಿನ ನಾನು ಟ್ರೈ ಮಾಡಿದಾಗ ಕೆಲವೊಬ್ಬರಿಗೆ ಈ ಸ್ಟೀಮ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಪಿಂಪಲ್ ಜಾಸ್ತಿ ಆಗೋ ಥರ ಅನಿಸುತ್ತೆ. ಯಾಕಂದರೆ ಸ್ಟೀಮ್ ತಗೊಳ್ತೀವಿ, ಒಳಗಡೆ ಇರೋ ಪಸ್ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ ಅಲ್ವ, ಅದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಬೇಕು ಅಂದರೆ ಅದು ಒಳಗಡೆಯಿಂದ ಕಂಪ್ಲೀಟಾಗಿ ಮೊಳೆ ಸಮೇತ ಅದು ಬಂದ್ಬಿಡಬೇಕು. ಆ ಥರ ಬರಬೇಕು ಅಂದರೆ ಕಾಮನ್ನಾಗಿ ನಿಮಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ ನಾನು ಹೇಳ್ತಾ ಇರೋದು. ಒಳಗಡೆಯಿಂದ ಅದು ಬಂದಾಗ ಊದ್ಕೊಳ್ಳುತ್ತೆ, ಪಿಂಪಲ್ ಜಾಸ್ತಿನೇ ಆಗುತ್ತೆ. ನೀವು ಅಟ್ಲೀಸ್ಟ್ ಒಂದು ವಾರ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮೇ ಸ್ಟೀಮ್ ಕೊಡುವಾಗ ನೀವು 5 ನಿಮಿಷ 10 ನಿಮಿಷ ಆ ಥರ ಸ್ಟೀಮ್ ತಗೊಳ್ಬಿಡ್ಬಾರ್ದು. ಫಸ್ಟ್ ಡೇ ತಗೋತಿದ್ದೀರಾ ಅಂತ ಅಂದಾಗ ನೀವು ಅಟ್ಲೀಸ್ಟ್ 1 ಮಿನಿಟ್ ಟ್ರೈ ಮಾಡಿ ನೋಡಬೇಕು. ಇದು ನನ್ನ ಫೇಸಿಗೆ ಅಡ್ಜಸ್ಟ್ ಆಗ್ತಾ ಇದೆಯಾ, ಏನು ನನಗೆ ತುರ್ಕಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಬರ್ತಾ ಇಲ್ವಾ ಅಂತ ನೀವು ಕ್ರಾಸ್ ಚೆಕ್ ಮಾಡಿ ಆಮೇಲೆ ನೀವು ಸ್ಟೀಮ್ನ ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಈಗ ನನ್ನ ಫೇಸ್ಗೆ ಅಡ್ಜಸ್ಟ್ ಆಗಿದ್ದು ನಿಮ್ಮ ಫೇಸ್ಗೂ ಅಡ್ಜಸ್ಟ್ ಆಗಬೇಕು ಅಂತ ಏನಿಲ್ಲ ಅಲ್ವಾ. ನಿಮ್ಮ ಫೇಸಿನ ಸ್ಕಿನ್ ಟೋನೇ ಬೇರೆ, ನನ್ನ ಫೇಸಿನ ಸ್ಕಿನ್ ಟೋನೇ ಬೇರೆ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗೆ ಹೋಮ್ ರೆಮಿಡಿ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡ್ತು ಅಂತ ಹೇಳ್ತೀನಿ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ನಾನು ಹೇಳಿರುವಂತಹ ಎಲ್ಲ ಟಿಪ್ಪಲ್ಲಿ ಯಾವುದಾದ್ರೂ ಒಂದು ನಿಮಗೆ ಖರ್ಚಿಲ್ದಂಗೆ ಪಿಂಪಲ್ನ ಹೋಗಿಸ್ಕೊಳ್ಳೋಕ್ಕೆ ಮನೇಲಿ ಹೆಲ್ಪ್ ಮಾಡುವಂಥದ್ದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಯಟ್ ಪ್ಲ್ಯಾನನ್ನು ನಾವು ಚೇಂಜ್ ಮಾಡ್ಕೊಂಡು ಬಂದುಬಿಟ್ರೆ ಎಲ್ಲ ಥರ ಸಮಸ್ಯೆಗಳು ಬಗೆಹರಿದಾಗಿದೆ ಲೆಕ್ಕ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ನಮ್ಮ ಡಯೆಟಲ್ಲಿ ನಾವು ಚೇಂಜ್ ಮಾಡ್ಕೊಂಡ ತಕ್ಷಣವೇ ನಮಗೆ 50% ನಾವು ಪಾಸ್ ಆಗಿಬಿಟ್ಟಿರ್ತೀವಿ. ಇನ್ನು 50% ನಾನು ಹೇಳಿರುವಂತಹ ಹೋಮ್ ರೆಮಿಡೀಸು ಮತ್ತು ಜ್ಯೂಸ್ಗಳು ಏನೇನೆಲ್ಲ ಟಿಪ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡೋದ್ರ ಮುಖಾಂತರನೂ ಕೂಡ ನಿಮಗೆ ಪಿಂಪಲ್ ಬೇಗ ಅಂದರೆ ಬೇಗ ರೆಡ್ಯೂಸ್ ಆಗುತ್ತೆ ವಿತೌಟ್ ಖರ್ಚಿಲ್ದಂಗೆ. ಮನೇಲೇ ಸಿಗುವಂಥ ಹೋಮ್ ರೆಮಿಡೀಸೇ ಹೇಳಿದ್ದೀನಿ ಫ್ರೆಂಡ್ಸ್. ಆದಷ್ಟು ಅದಕ್ಕೇನು ಅಷ್ಟೊಂದು ಖರ್ಚಾಗಲ್ಲ ಅಂದ್ಕೊಳ್ತೀನಿ. ನೋಡಿ ನೀವು ಟ್ರೈ ಮಾಡಿ ಸಕ್ಸಸ್ ಆಗಿ ಯಾರೆಲ್ಲ ಪಿಂಪಲ್ ಸಮಸ್ಯೆಯಿಂದ ಬಳಲ್ತಿದ್ದೀರೋ ನಾನು ಕೊಟ್ಟಿರುವಂಥ ಟಿಪ್ ಆ್ಯಂಡ್ ಟ್ರಿಕ್ ನಿಮ್ಗೆಲ್ರಿಗೂ ಯೂಸ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆದಷ್ಟು ಬೇಗ ನಿಮ್ಮೆಲ್ರಿಗೂ ಪಿಂಪಲ್ ರೆಡ್ಯೂಸ್ ಆಗಲಿ ಅಂತ ಕೂಡ ನಾನು ಆಶಿಸ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ಕೊಟ್ಟಿರುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿತ್ತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನಿಮಗೆ ಪಿಂಪಲ್ಸ್ ಇರೋ ಫ್ರೆಂಡ್ಸ್ಗಳು ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಟಿಪ್ ಆ್ಯಂಡ್ ಟ್ರಿಕ್ ಹೆಲ್ಪ್ ಆಗ್ಬೋದು. ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆಡ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.